ರಾಣಿ ರಾಣಿ. ಓ ಏನೇ ಬಾರೆ ಶಿಲ್ಪ, ಯಾಕೆ ಇವತ್ತು ಮನೆ ಕೆಲಸ ಇಲ್ವಾ? ಅಯ್ಯೋ ಅವರೆಲ್ಲ ಮದ್ವಿಗೆ ಹೋಗಿದಾರಲ್ಲೇ, ಅದಕ್ಕೆ ಇವತ್ತು ಬೀಗ ಹಾಕ್ಬಿಟ್ಟಾರ ಅವ್ರ ಮನೇನ. ಇವತ್ತು ನನಗೆ ಏನು ಕೆಲಸ ಇಲ್ಲ, ಫುಲ್ ಫ್ರೀ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಓ ಹೌದಾ, ಮದ್ವೆ ಅಲ್ವಾ ಇವತ್ತು? ಕುಮಾರ್ದು ಕಮಲಂದು ಇಷ್ಟೊತ್ತಿಗೆ ಆಗೋಗಿರುತ್ತೆ ಅನ್ಸುತ್ತೆ ಮದ್ವೆ. ನೀನು ಹೋಗ್ಬೇಕೋ ಬೇಡವಾ? ನೀನ್ ಕರೀಲಿದೆ ಮದ್ವೆಗೆ ಬಾ ಹೋಗೋಣ ಅಂತಾನ? ಕರೆದ್ರು ಕಣೆ. ಅಯ್ಯೋ ನನ್ಗೆ ಹೋಗಕ್ ಇಷ್ಟ ಇಲ್ಲ. ನೀನ್ ಬೇರೆ ಹೇಳ್ದಲ್ಲ ಆ ಕಮ್ಲಿ ಮೊದ್ಲೇ ಜಂಬದಾಳು ಹೋಗ್ಬೇಡ ಅಂತಾನ, ಅದಕ್ಕೆ ಹೋಗ್ಲಿಲ್ಲ. ಅಂತ ಜಂಬ ಇರೋಳ ಮದ್ವಿಗೆ ಹೋಗ್ದಿದ್ರೆ ಏನ್ ಉಳ್ದೈತೆ ಹೇಳು? ಅದು ಸರಿನೇ ತಗ, ಮದ್ವೆ ಆಗಿ ಬತ್ತಾಳಲ್ಲ ಅವಾಗ ಗೊತ್ತಾಗುತ್ತೆ ಅವಳೆ ಎಷ್ಟು ಜಂಬದಳು ಅಂತಾನ. ನೀನ್ ಹೆಂಗೋ ಆ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ಯಲ್ಲ, ಅವಳನ್ನ ಮೆರಿಯಕ್ ಬಿಡ್ಬೇಡ. ನೀನ್ ಮನೆ ಕೆಲಸದಳು ಅಂತೇಳಿ ನಿನ್ ಮೇಲೆ ದರ್ಬಾರ್ ಮಾಡಕ್ ಬತ್ತಾಳೆ, ಹುಷಾರಾಗಿರು. ಅಯ್ಯೋ ನನಗ್ ಗೊತ್ತೈತಿ ಬಿಡೆ, ಎಂತನಾದ್ರೂ ನಾನು ಹೆಂಗ್ ಪಳಗಿಸ್ಬೇಕು ಹೆಂಗ್ ಎದುರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವಳು ಮನೆ ಸೊಸೆ ಆದ್ರೆ ನಾನು ಅವಳಿಗಿಂತ ಬಂದ್ ಮೊದ್ಲೇ ಸೇರ್ಕೊಂಡಿರೋಳು. ಮನೆ ಕೆಲ್ಸದವಳು. ಮನೆ ಕೆಲ್ಸದವ್ರಿಗೆ ಎಂತೆಂತ ಕ್ರಿಮಿನಲ್ ಐಡಿಯಾಗಳೆಲ್ಲ ಬರ್ತವೆ ಹೇಳು. ಅಂತವ್ರನ್ನ ನಾನ್ ನೋಡಿಲ್ವಾ? ಆ ಕಮ್ಲಿ ಅಂತವ್ರನ್ನ. ಸುಮ್ನಿರು, ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾನಿದ್ದೀನಲ್ಲ. ಹೌದಾ, ಸರಿ ಬಾ ಕೂತ್ಕೋ ಬಾ. ಅಯ್ಯೋ ನಾನು ಕೂತ್ಕೊಂಬಕ್ ಬಂದಿಲ್ಲ, ಬಾ ನಮ್ಮ ಮಾವರ ಮನೆ ಹತ್ರ ಹೋಗಿ ಏನೋ ಸ್ವಲ್ಪ ಮಾತಾಡ್ಕೊಂಡ್ ಬರ್ಬೇಕು. ಮಾವರ ಮನೆ ಹತ್ರನಾ? ಅಯ್ಯೋ ನಿನ್ನ ಮನೆ ಬಿಟ್ಟು ಕಳ್ಸಿದಾರಲ್ಲೇ. ಮನೆ ಬಿಟ್ಟು ಕಳ್ಸಿದಾರೆ, ಹೋಗು ಅಂತ ಗಂಡನ ಮನೆಗೆ ಇರು ಅಂತಾನ. ಮನೆಗೆ ಬರ್ಬೇಡ ಅಂತ ಏನು ಹೇಳಿಲ್ವಲ್ಲ. ಹೋಗಿ ಅದನ್ನ ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ಬೇಕು. ಹೆಂಗಿದಾಳೆ ಏನು ಅಂತೇಳಿ ನೋಡ್ಕೊಂಡ್ ಬರೋಣ ಬಾ, ಮಾತಾಡ್ಸ್ಕೊಂಡು. ಓ ಹೌದಾ, ಏನ್ ಕೇಳ್ಬೇಕು? ಅದನ್ ಮೇಲೆ ಏನಾದ್ರೂ ಚಾಡಿ ಹೇಳ್ಬೇಕು ಹೆಂಗೆ ನಿಮ್ಮ ಅತ್ತಿಗೆ? ಅದೆಲ್ಲ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಬಾ, ನಾನು ಏನ್ ಮಾಡ್ತೀನಿ ಅಂತಾನ. ಅಲ್ಲ ರಾಧ ನೋಡ್ದ ಎಷ್ಟು ನೆಮ್ಮದಿಯಾಗಿದ್ದಾಳೆ. ಈಗ ನಾನು ಆ ಮನೆ ಬಿಟ್ಟು ಬಂದಿದ್ಕೊತ್ಕನು ನಮ್ಮ ಅತ್ತೆ ಬೇರೆ ಇವಾಗ ಏನು ಮಾತಾಡ್ತಿಲ್ವೇನು, ಅದಕ್ಕೇನೆ ನಾನು ಹೆಂಗಿದ್ದೀನಿ ಏನು ಅಂತೇಳಿ ವಿಚಾರಿಸಕ್ಕೂ ಬರ್ಲಿಲ್ವಲ್ಲ ರಾಧ. ನೋಡ್ದ ಅಲ್ಲ, ಗಂಡ್ಸತ್ತು ಮುಂಡೆ ತರ ಬಿದ್ದಿದ್ಲು ನಿಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡು. ನಮ್ಮ ಮಾವ ಮದ್ವೆ ಆಗಿ ಇವಾಗ ನೋಡು ರಾಣಿ ಪಟ್ಟ ಬಂದೈತೆ ಅವಳಿಗೆ. ಅಯ್ಯೋ ಆಮೇಲೆ ಆ ದೆವ್ವ ಗಿವ ಬಂದ್ರೆ ಬ್ಯಾಡ ಕಣಿ, ಆ ರುಕ್ಕು ದೆವ್ವ ಬಂದು ಆಮೇಲೆ ಅವತ್ತು ಹೊಡೆದ್ರೆ ನನಗೆ ಭಯವಾಗುತ್ತಮ್ಮ ಆ ರಾಧನ ವಿಷಯಕ್ಕೆ ಬರಕ್ಕೆ. ಇಲ್ಲ ಕಣೆ, ಆ ದೆವ್ವ ಬರಂಗೇ ಇಲ್ಲ. ನಮ್ಮ ಅತ್ತೆ ಅಲ್ಲೆಲ್ಲ ಇದ್ರ ತಕ್ಕ ಹೋಗಿ ದಿಗ್ಬಂಧನ ಹಾಕ್ಸ್ಯಾರೆ. ಇವಾಗಂತೂ ನಾ ದೆವ್ವ ಎಲ್ಲೂ ಸುಳಿಯೋದೇ ಇಲ್ಲ, ನಮ್ಮ ಊರಕ್ಕೂ ಕಾಲಿಡಂಗಿಲ್ಲ. ಆ ತರ ಪೂಜೆ ಮಾಡಿಸ್ಬಿಟ್ಟಿದೀವಿ, ಅಲ್ಲೆಲ್ಲೂ ಬರಲ್ಲ. ಇವಾಗ ಆ ದೆವ್ವದ ಕಾಟನೇ ಇಲ್ಲ. ನೋಡಿದ್ಯಲ್ಲ, ಇಷ್ಟ ದಿನ ಯಾವತ್ತು ಬಂದೇ ಇಲ್ಲ. ಅಲ್ಲೇನೆ 1 ತಿಂಗಳು ಮೇಲಾಯ್ತು ತಾನೆ. ಹೌದು, ಈಗ ಆ ದೆವ್ವ ಎಲ್ಲೂ ಸುಳಿಯಲ್ಲ. ಹೌದೇನೆ ಶಿಲ್ಪ, ಹಂಗಾದ್ರೆ ಸರಿ ನಡಿ, ಬರ್ತೀನಿ. ಅಲ್ಲ ರಾಧ ಗಂಡ ಇಲ್ಲ, ಗಂಡ ಸತ್ತೋಗಿತ್ತು ಅವ್ರ ಮನೆ ಸೇರಿದ್ಕೆ. ನನಗಂತೂ ಏನು ಕೆಲಸ ಇಲ್ಲದೆ ಆರಾಮಾಗಿದ್ದೆ. ಎಲ್ಲ ಕೆಲಸನೂ ಹೊಲದ ಕೆಲಸ ಮನೆ ಕೆಲಸ ಎಲ್ಲ ನೋಡ್ಕೊಂಡಿದ್ಲು ಕಣೆ. ಆದ್ರೆ ನಿಮ್ಮ ಮಾವ ಆ ಪಟೇಲ ಬಂದು ಮದುವೆ ಮಾಡ್ಕೊಂಡು ಹೋಗಿ ಎಲ್ಲ ನನ್ನ ತಲೆಗೆ ಬಿತ್ತು, ಮನೆ ಕೆಲಸ ಹೊಲದ ಕೆಲಸ ಎಲ್ಲನ. ಅವಳಿವಾಗ ಮಹಾರಾಣಿ ತರ ಮೆರಿತಾ ಇದ್ದಾಳೆ ನಿಮ್ಮ ಮಾವನ ಮದುವೆ ಆಗಿ. ನಡಿ ನೋಡ್ಕೊಂಬರೋಣ. ಬಾ ನೋಡ್ಕೊಂಬರೋಣ ಹೋಗಿ. ರಾಮು ಬಾ ಇಲ್ಲಿ. ಏನಮ್ಮ? ನಿಮ್ಮಪ್ಪಯ್ಯ ಎಲ್ಗೋ ಹೋಗ್ಯವ್ರೆ, ನಿನಗೆ 1 2 ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ, ಹೇಳ್ತೀಯಾ? ಅಯ್ಯೋ ಹೋಗಮ್ಮ, ಅವೆಲ್ಲ ಏನು ಬೇಡ ನನಗೆ. ಹಾಡು ಹೇಳ್ಕೊಡು. 1 2 ಈ ಎಲ್ಲನ ಅಲ್ಲೇ ಹೇಳ್ಕೊಡ್ತಾರೆ ಶಿಶುವಾರ್ದಾಗೆ. ಹೋಗು ನೀನು ಹಾಡು ಹೇಳ್ಕೊಡು, ಇಲ್ಲಾಂದ್ರೆ ಕತೆ ಹೇಳು ನನಗೆ. ಹಾಡ? ಸರಿ ಆಯ್ತು ಬಿಡು, ಹಾಡೇ ಹೇಳ್ಕೊಡ್ತೀನಿ. ಹಾಡು ಹೇಳ್ಕೊಡ್ತೀನಿ, ಆಮೇಲೆ ಪಾಠ ಹೇಳ್ಕೊಡ್ತೀನಿ. ಸರಿ ಆಯ್ತು. ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಜನ 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 ಜನ. ಏನ್ ರಾಧ, ರಾಮುಗೆ ಏನೋ ಪದ್ಯ ಹೇಳ್ಕೊಡ್ತಾ ಇದ್ಯಾ? ಶಿಲ್ಪ, ಹಾಡು ಹೇಳ್ಕೊಡು ಅಂದ, ನಾನು ಮಕ್ಕಳು ಪದ್ಯ ಹೇಳ್ಕೊಡ್ತಾ ಇದ್ದೆ. ಕೂತ್ಕೊಳ್ರಿ. ರಾಣಿ ಏನ್ ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದ್ರೆ ಇಬ್ರು. ಏನ್ ಶಿಲ್ಪ ಸಮಾಚಾರ? ಏನು ಇಲ್ಲ, ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲಿ ಮನೆಗೆ ಪಟೇಲಪ್ಪರು ಆಮೇಲೆ ರಾಜಕಯ್ಯ ಯಾರು ಇಲ್ಲ? ಯಾರು ಇಲ್ಲ ರಾಣಿ. ನಮ್ಮ ಅತ್ತೆ ಎಲ್ಲೋ ಹೋಗೈತೆ ದೇವಸ್ಥಾನಕ್ಕೋ ಎಲ್ಲನ. ಅವರು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಶಿಲ್ಪ ಕೂತ್ಕೋ. ಶಿಲ್ಪ, ರಾಣಿ ಕೂತ್ಕೋ. ಅಮ್ಮ ನಾನು ಆಟ ಆಡಕ್ ಹೋಗ್ಲಾ? ಅಮ್ಮನ? ರಾಮು, ಈ ರಾಧ ನಿಮ್ಮ ಅಮ್ಮ ಎಲ್ಲ ಕಣೋ, ಚಿಕ್ಕಮ್ಮ ಅಂತ ಕರಿ. ಯಾಕಮ್ಮ ಅಂತೀಯ? ಇವರೇ ನಮ್ಮಮ್ಮ, ನಾನು ಅಮ್ಮ ಅಂತಾನೆ ಕರೆಯೋದು ಇವ್ರನ್ನ. ಅಯ್ಯೋ ರಾಮು, ಅದು ನಿನ್ನ ಹೆತ್ತ ತಾಯಿ ಅಲ್ಲ, ನಿನಗೆ ಮಲ್ತಾಯಿ ಅಂದ್ರೆ ಚಿಕ್ಕಮ್ಮ. ನಿಮ್ಮ ಅಮ್ಮನಿಗೆ ತಂಗಿ ಆಗ್ಬೇಕು, ನಿಮ್ಮ ಅಮ್ಮನ ತಂಗಿ ನಿನಗೆ ಚಿಕ್ಕಮ್ಮ ಆಗ್ಬೇಕು. ಚಿಕ್ಕಮ್ಮ ಅಲ್ಲ ನನಗೆ, ಇವರೇ ನಮ್ಮಮ್ಮ, ನಮ್ಮಮ್ಮನೇ ಇವರು. ನೀ ಸುಳ್ಳು ಹೇಳ್ತಾ ಇದ್ಯಾ ಅತ್ತೆ? ರಾಣಿ, ಶಿಲ್ಪ ಯಾಕೆ ಈ ತರ ಹೇಳ್ತಾ ಇದ್ದೀರಾ? ರಾಮು ನನಗೆ ಮಲಮಗನೇ ಇರ್ಬೋದು, ಆದ್ರೆ ನಾನು ಆ ತರ ಯಾವತ್ತೂ ತಿಳ್ಕೊಂಡಿಲ್ಲ. ಅವನು ಅಷ್ಟೇನೆ ನನ್ನ ಸ್ವಂತ ತಾಯಿ, ಹೆತ್ತ ತಾಯಿ ಅಂತಾನೆ ತಿಳ್ಕೊಂಡಿದ್ದಾನೆ.
ನೀವ್ ಯಾಕೆ ಈ ತರ ಹೇಳ್ತಾ ಇದ್ದೀರಾ ಇವತ್ತು ಬಂದು? ಸುಮ್ಮನೆ ಇರ್ತೀರಾ? ಹಿಂಗೆಲ್ಲ ಹೇಳ್ಬಾರ್ದು. ಮಕ್ಳ ಮನ್ಸಿಗೆ ಎಷ್ಟು ಇದಾಗುತ್ತೆ ಹೇಳು ನೀವ್ ಹಿಂಗ್ ಹೇಳಿದ್ರೆ. ಅಯ್ಯೋ ನಾವೇನು ಇಲ್ದೇ ಇರೋದೇನು ಹೇಳ್ತಿಲ್ವಲ್ಲ ರಾಧಾ, ಇರೋ ಸತ್ಯನೇ ಹೇಳ್ತಾ ಇದೀವಿ ತಾನೆ. ಅವನಿಗೂ ಅರ್ಥ ಆಗ್ಲಿ ಬಿಡು, ನಮ್ಮ ಅಮ್ಮ ಯಾರು ಚಿಕ್ಕಮ್ಮ ಯಾರು ಅಂತಾನ. ನೀನೇನು ಎತ್ತಿಲ್ವಲ್ಲ. ನಾನು ಅವನ್ನ ಎರ್ದಿದ್ರು ಅವನೇ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡಿದ್ದೀನಿ ಶಿಲ್ಪ. ಹೌದೌದು, ಸ್ವಂತ ಮಗ. ನಿನ್ನ ಹೊಟ್ಟೆಲಿ ಒಂದು ಮಗು ಆದಾಗ ಸ್ವಂತ ಮಗನೋ ಮಲಮಗನೋ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮಾವನ್ಗೆ ಇವಾಗ ಗೊತ್ತಾಗಲ್ಲ, ನಿನ್ಗೊಂದ್ ಮಗು ಆದ್ಮೇಲೆ ಗೊತ್ತಾಗೋದು. ಬಿಡು, ನಮ್ಗೆ ಯಾಕೆ, ಅನುಭವಿಸ್ತಾನೆ ಅವನೇನೆ. ನಾವು ನಮ್ಮ ಅತ್ತೆ ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ, ಅವರೇ ಇಲ್ಲ. ಅವರೇ ಇಲ್ಲ ಅಂದ್ಮೇಲೆ ನಾವಿನ್ನೇನ್ ಮಾಡೋದು? ನಮ್ಮ ಅತ್ತೆ ಬರೋವರೆಗೂ ಇಲ್ಲೇ ಕೂತ್ಕೊಂಡಿರೋಣ, ಆಮೇಲೆ ಹೋಗೋಣ ಕಣೆ ರಾಣಿ. ರಾಮು ಹೋಗಪ್ಪ, ನೀನು ಹೋಗಿ ಆಟ ಆಡ್ಕೋ ಹೋಗಿ. ಸರಿ ಅಮ್ಮ, ಆಯ್ತು. ನಾರಾದ, ನಿನ್ ಗಂಡ, ಅದೇ ನಿನ್ ಮೊದಲನೇ ಗಂಡ ಎಷ್ಟು ವರ್ಷ ನಿನ್ ಜೊತೆಗಿದ್ದ? ಶಿಲ್ಪ, ಈಗ ಯಾಕೆ ವಿಚಾರ? ನನ್ ಗಂಡನ ವಿಷಯ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗೈತೆ? ಏನಕ್ಕೆ ಬಂದಿದ್ಯಾ ಅದನ್ನ ಹೇಳು. ಅಯ್ಯೋ ಏನೋ ಸುಮ್ಮನೆ ಕೇಳ್ದೆ, ತಿಳ್ಕೊಂಡಿರೋಣ ಅಂತನ. ನಮ್ಮ ಮಾವ ಏನು ನಿನ್ಗೇನು ಮೊದಲನೇ ಗಂಡ ಅಲ್ವಲ್ಲ, ಎರಡನೇ ಗಂಡ ತಾನೆ, ಅದಕ್ಕೆ ಕೇಳ್ದೆ. ಹೇಳ್ರದಕ್ಕ, ಎಷ್ಟು ವರ್ಷ ಇದ್ರು ನಿಮ್ ಗಂಡ ನಿಮ್ ಜೊತೆ? ಅದು 2.5 ಮುಂದೆ 3 ವರ್ಷ ಜೊತೆಲಿದ್ರು. ಆಮೇಲೆ ಅವ್ರಿಗೇನೋ ಕಾಯಿಲೆ ಆಗ್ಬಿಟ್ಟು ತೀರ್ಕೊಂಡ್ರು. ಹೌದಾ? ಅಯ್ಯೋ, ಹಂಗಾದ್ರೆ ನಮ್ಮ ಮಾವ ಮದ್ವೆ ಆಗಿ ನಿನ್ ಮದ್ವೆ ಆಗಿ ಒಂದು 6 ತಿಂಗಳು ಆಯ್ತೇನೋ. ಅಂದ್ರೆ ಇನ್ನ 2.5 ವರ್ಷನೇ ನಮ್ಮ ಮಾವನಿಗೆ ಆಯಸ್ಸು ಅನ್ಸುತ್ತೆ ಅಲ್ವಾ? ಅಲ್ವೇನೆ ರಾಣಿ? ಸ್ವಲ್ಪ ಏನ್ ಹೇಳ್ತಾ ಇದ್ಯಾ? ಏನ್ ನಿನ್ ಮಾತಿನ ಅರ್ಥ? ನಾನೇನ್ ಹೇಳ್ದೆ? ಇರೋದೇ ಹೇಳ್ದೆ. ಮೊದಲನೇ ಗಂಡ 3 ವರ್ಷ ಇದ್ದ, ಎರಡನೇ ಗಂಡ ಎಷ್ಟು ವರ್ಷ ಇರ್ತಾರೋ ಏನೋ ಅಂತ ನನಗೆ ಚಿಂತೆ ಆಗೈತೆ, ಅದಕ್ಕೆ ಕೇಳ್ದೆ. ಅಂದ್ರೆ ಏನು, ನಾನು ಮದ್ವೆ ಆದ್ರೆ ನಿಮ್ಮ ಮಾವ ಸತ್ತೋಗ್ತಾರೆ ಅಂತ ನಾ ಹೇಳ್ತಾ ಇರೋದು? ನಿನ್ ಮಾತಿನ ಅರ್ಥ? ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೋಡು ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ರಾಣಿ, ಏನಿದು ಬಂದು ಈ ತರ ಎಲ್ಲ ಮಾತಾಡ್ತಾ ಇದ್ರಲ್ಲ ಇಬ್ರುನು? ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಎದ್ದೋಗ್ರಿ ಇಲ್ಲಿಂದನ. ಅಯ್ಯೋ, ನಾವೇನ್ ಹೇಳಿದ್ವಿ? ಇರೋದೇ ತಾನೇ ಹೇಳಿದ್ವಿ. ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೋದ್ರು ಅಮ್ಮಂಗೆ. ಹಂಗಾಯ್ತು ನಿನ್ ಕತೆ. ನಮ್ಮ ಅವನ್ಗೆ ಯಾವ್ದಕ್ಕೂ ಏನಾದ್ರೂ ಪೂಜೆ ಗೀಜೆ ಏನಾನ ತಾಯ್ತೆ ಗೀತೆ ತಂದು ಕಟ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೌದು ಶಿಲ್ಪ, ಪಟೇಲ್ರಿಗೆ ಏನಾದ್ರೂ ಹೋಮ ಅವನ ಮಾಡಿ ಪೂಜೆ ಮಾಡಿಸ್ಬೇಕು. ಪಾಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ರಾಧಕ್ಕ 2ನೇ ಸರಿ ವಿದ್ವೆ ಆಗ್ಬೇಕಾಗುತ್ತೆ. ಹಂಗೇನು ಆಗ್ಬಾರ್ದು ನಮ್ಮ ಪಟೇಲ್ರಿಗೆ. ನಮ್ ರಾಧಕ್ಕನ್ ಜೊತೆ 100 ವರ್ಷ ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ಸರಿಯಾಗಿ ಹೇಳ್ದೆ ಕಣೆ ರಾಣಿ. ನಮ್ಮ ಅತ್ತೆ ಬರ್ಲಿ, ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಏನಾದ್ರೂ ಪೂಜೆ ಗೀಜೆ ಮಾಡಿಸ್ರಿ ಅಂತ ನಾ ಹೇಳ್ತೀನಿ. ಆಯ್ ಮುಚ್ಕೊಂಡ್ ಕುತ್ಕೊಂತೀರಾ ಇಬ್ರುನು, ಅಥವಾ ಕತ್ತಿಡ್ದು ಆಚೆ ತಳ್ಳ? ಏನ್ ಹಿಂಗ್ ಮಾತಾಡ್ತಾ ಇದ್ರ? ನಮ್ಮ ಮನೆಗೆ ಬಂದು ನನಗೇನೆ ಈ ತರ ಎಲ್ಲ ಕೆಟ್ಟಾಗ ಮಾತಾಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಏ ರಾಣಿ, ನಿನಗೂ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಇಂಥವ್ರ ಜೊತೆ ಸೇರ್ಕೊಂಡಿದ್ಯಲ್ಲ. ಅಲ್ಲ, ಇವಳಿಗೆ ಬೀದಿಗೆ ಬಿದ್ದು ಭಿಕ್ಷೆ ಬೇಡಂಗಾಗಿ ಮನೆ ಕೆಲಸ ಮಾಡಕ್ ಸೇರ್ಕೊಂಡವಳೆ, ಅಷ್ಟಾದ್ರೂ ಇನ್ನ ಬುದ್ಧಿ ಇಲ್ಲ. ಇಲ್ಲಿ ಬಂದು ನನಗ್ ಬುದ್ಧಿ ಹೇಳ್ತೀಯ? ಎದ್ದೋಗಿ ಆಸಕ್ಕೆ ನಮ್ಮನಿಗೆ ಬರಬೇಡ ನೀನು. ಅಯ್ಯೋ, ಇದ್ಯಾಕ್ರಾದ ಇಷ್ಟೊಂದು ಸಿಟ್ಟಾಗ್ತಾ ಇದ್ಯಾ? ನಾವೇನಂತದ್ದು ಹೇಳಿದ್ವಿ? ಯಾಕೆ ಇಷ್ಟೊಂದು ರೇಗಾಡ್ತಾ ಇದ್ಯಾ? ಅಲ್ಲ, ನಿನಗೆ ಅಭಾಷನಾಗಿ ಕಷ್ಟ ಬಂದಿತ್ತು, ನೋಡ್ಕೊಂಬಾರ ಯಾರು ಇರ್ಲಿಲ್ಲ. ಇಲ್ಲಿ ಕರ್ಕೊಂಬಂದು ನೋಡ್ಕೊಂಡು ಊಟ ಹಾಕಿದೀವಿ, ಅದಕ್ಕಾದ್ರೂ ಕೃತಜ್ಞತೆ ಬೇಡವಾ ನಿನಗೆ? ಚೆನ್ನಾಗಿದ್ದೀನಿ ಈಗ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ಬರ್ಲಿ ಇರು, ನಿಮ್ಮ ಮಾವ ಅವ್ರಿಗೆ ಹೇಳ್ತೀನಿ. ಅಯ್ಯೋ, ನೋಡ್ಕೊಂಡಿದೀಯಾ? ನೀನೇನ್ ನೋಡ್ಕೊಂಡಿದೀಯಾ? ನಮ್ಮ ಅತ್ತೆ ಕರ್ಕೊಂಬಂದು ನೋಡ್ಕೊಂಡಿರೋದು. ನೀನೇನ್ ನೋಡ್ಕೊಂಡಿಲ್ಲ. ಮುಚ್ಕೊಂಡು ಎದ್ದೋಗು, ಇಲ್ಲಾಂದ್ರೆ ನೋಡು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಎದ್ದೋಗೆ ನಮ್ಮ ಮನೆಯಿಂದ ಆಚೆಗೆ. ಅಲ್ಲ, ಏನೋ ಕಷ್ಟದಾಗಿದ್ದಾಳೆ ಅಂತ ಹೇಳಿ ನಾನು ಹೇಳಿದಕ್ಕೆ ನನ್ನ ಗಂಡ ನಿನ್ನ ಮನೆಗೆ ಬಿಟ್ಕೊಂಡ್ರು. ಈಗ ನೋಡಿದ್ರೆ ನನ್ನ ಬಗ್ಗೆನೇ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ಯಾ? ಎದ್ದೋಗಿ ಆಸೆಗೆ ಹೋಗ್ತೀಯೋ ಅಥವಾ ಕತ್ತಿಡ್ ತಳ್ಳೋನು? ಅಯ್ಯೋ, ಇದೇನ್ ರಾಧಕ್ಕ ಮನೆಗೆ ಬಂದಿರೋನ್ನ ಹಿಂಗೆ ಕತ್ತಿಡ್ದು ಆಚೆ ತಳ್ತೀನಿ ಅಂತ ಹೇಳ್ತಾ ಇದ್ದೀರಾ? ನಿನಗೂ ಸೇರ್ಸಿನೇ ಹೇಳ್ತಾ ಇದ್ದೀನಿ, ಎದ್ದು ಆಚೆ ನಡೀರಿ ನೀವು. ಏನು ಇಷ್ಟು ಜೋರ್ ಮಾಡ್ತಾ ಇದ್ರಲ್ಲ, ಇದು ನಮ್ಮ ಅತ್ತೆ ಮನೆ. ಮತ್ತೆ ಮನೆ ಏನಿದ್ರು ಬಂದು ಗೌರವವಾಗಿ ಇರೋರ್ಗಷ್ಟೇನೆ, ಈ ತರ ಕೆಟ್ಟಾಗಿ ಮಾತಾಡೋರ್ಗಲ್ಲ. ಇದು ನನ್ನ ಮನೆ. ಇಲ್ಲಿ ನನ್ನ ಬಗ್ಗೆ ಏನಾದ್ರೂ ಕೆಟ್ಟದಾಗ ಮಾತಾಡದೆ ನಾನು ಸಹಿಸ್ಕೊಂಬೋದಿಲ್ಲ. ನಾನು ಮೊದ್ಲಿನ ರಾಧ ಅಲ್ಲ, ನೀವೆಲ್ಲನ ಅಂದಂಗೆ ಅನ್ನಿಸ್ಕೊಂಬಕ್ಕೆ. ಎದ್ದು ನಡೀರಿ, ಇಲ್ಲ ಅಂದ್ರೆ ನೋಡ್ರಿ. ಅಯ್ಯೋ ಶಿಲ್ಪ, ಬಾ ಹೋಗೋಣ. ಇದೇನಿದು, ಈ ರಾಧಕ್ಕ ಇಷ್ಟೊಂದು ಸಿಟ್ ಮಾಡ್ಕೊಂಡಿರೋದು ನಾನು ನೋಡೇ ಇರಲಿಲ್ಲ. ಶಿಲ್ಪ ಬಾ, ನಮ್ಮನ್ನ ಕತ್ತಿಡಿದು ತಳ್ಳಕ್ಕೂ ಮುಂಚೆ ನಾವೇ ಹೋಗ್ಬಿಡೋಣ. ನಿಮ್ಮ ಅತ್ತೆ ಬಂದ್ಮೇಲೆ ಬರೋಣ ಬಾ. ಏನ್ ಮಕ ನೋಡ್ತೀರಾ? ನಡೀರಿ ಬರಕ್ಕೆ. ಅಯ್ಯೋ, ಇದೇನಿದು ರಾಣಿ, ಈ ರಾಧ ಮಾತಾಡಲ್ಲ ಅಂದ್ರೆ ಇಷ್ಟು ಜೋರಾಗಿ ಬಾಯಿ ಮಾಡ್ತಾ ಇದ್ದಾಳೆ. ನಮ್ಮ ಮಾವ ಇದ್ದಾಗ ಏನು ಮಾತೆ ಹೊರಡಲ್ವೇನೋ ಅಮ್ಮಂಗೆ ಇರ್ತಾಳೆ. ಈಗ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ. ಬಾ, ನಮ್ಮ ಅತ್ತೆ ಬರ್ಲಿ, ಸರಿಯಾಗೈತೆ ಇವಳಿಗೆ. ನನ್ಸಲ ಏನಾದ್ರೂ ಇಂಥ ವಿಷಯ ಎಲ್ಲ ಮಾತಾಡ್ಕೊಂಡು ಈ ಮನೆ ಕಡೆಗೆ ಕಾಲಿಕ್ಕಿದ್ರೆ ಏನೂ ಇಲ್ಲ, ನಿಮ್ಮನ್ನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಈ ರಾಣಿ ಇವಳ ಜೊತೆಗೆ ಸೇರ್ಕೊಂಡು ಕೆಟ್ಟ ಮೆಟ್ಟಿಡ್ದವಳೆ. ಇರು, ನನ್ನ ತಮ್ಮಗೆ ಹೇಳ್ತೀನಿ, ಇವಳಿಗೆ ಸರಿಯಾಗಿ ಕೆಲಸ ಕೊಡಪ್ಪ. ಅಲ್ಲಿ ಇಲ್ಲಿ ಹೋಗ್ತಿರ್ತಾಳೆ ರಾಣಿ ಈ ಶಿಲ್ಪನ್ ಜೊತೆಗೆ, ಅವಳು ಕೆಟ್ಟೋಗ್ತಾಳೆ ಅಂತಾನೆ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಕ್ ಬಂದವ್ರೆ ಅನ್ಸುತ್ತೆ ಇವರಿಬ್ರು. ನನಗೂ ತಾಳ್ಮೆಯಿಂದ ಇದ್ದು ಸಾಕಾಗೈತಿ. ಇಂಥ ಮಾತು ಕೇಳಕ್ಕೆ ತಯಾರಿಲ್ಲ ನಾನು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.